ಫಾರಿನ್ ಟ್ರಿಪ್ಗೆ ಹೋಗಲು ಏರ್ಪೋರ್ಟ್ಗೆ ಬಂದಿದ್ದಾರೆ ಶಾಸಕರುಗಳು. ಜಗಳೂರು ಶಾಸಕ ದೇವೇಂದ್ರಪ್ಪ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಸಿರುಗುಪ್ಪ ಶಾಸಕ, ಇನ್ನಿತರ ಹಲವು ಶಾಸಕರುಗಳು ಬಂದಿದ್ದಾರೆ ಇವಾಗ ಏರ್ಪೋರ್ಟ್ಗೆ. ಕುರ್ಜಿ ಫೈಟ್ ಯಾವ ರೀತಿ ಕುತೂಹಲ ಮೂಡಿಸ್ತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಟ್ರಿಪ್ ಮೇಲೆ ಟ್ರಿಪ್ಪು, ಫಾರಿನ್ ಟೂರು, ರೆಸಾರ್ಟ್ ರಾಜಕೀಯ ಅದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ತೀವ್ರ ವಿರೋಧದ ನಡುವೆ ಫಾರಿನ್ ಟ್ರಿಪ್ಗೆ ಹೊರಟಿದ್ದಾರೆ ಕೈ ಶಾಸಕರು. ಫಾರಿನ್ ಟ್ರಿಪ್ಗೆ ಹೋಗಲು ಏರ್ಪೋರ್ಟ್ಗೆ ಬಂದಿದ್ದಾರೆ ಶಾಸಕರುಗಳು. ಜಗಳೂರು ಶಾಸಕ ದೇವೇಂದ್ರಪ್ಪ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಸಿರುಗುಪ್ಪ ಶಾಸಕ ನಾಗರಾಜ್, ಹಂಪನಗೌಡ, ಬಾದರ್ಲಿ, ಎಚ್.ಡಿ. ತಮ್ಮಯ್ಯ, MLC ನಾಗರಾಜ್ ಯಾದವ್, ವಸಂತ್ ಕುಮಾರ್, 20ಕ್ಕೂ ಹೆಚ್ಚು ಶಾಸಕರು ಆಗಮಿಸಿದ್ದಾರೆ ಏರ್ಪೋರ್ಟ್ಗೆ. ಮಾಧ್ಯಮಗಳ ಕಣ್ತಪ್ಪಿಸಿ ಏರ್ಪೋರ್ಟ್ ಒಳಗೆ ಹೊರಟಿದ್ದಾರೆ ಶಾಸಕರು. ಮಿಡ್ ನೈಟ್ 12:40 ಫ್ಲೈಟ್ಗೆ ಪ್ರವಾಸಕ್ಕೆ ಹೋಗಲಿದ್ದಾರೆ ಶಾಸಕರುಗಳು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗೆ ಹೊರಟಿದ್ದಾರೆ ಶಾಸಕರು. ಅಧ್ಯಯನ ಮಾಡ್ತಾರಂತಲ್ಲ ಹೋಗಿ. ಕುಟುಂಬ ಸಮೇತ ಲಗೇಜ್ ತೆಗೆದುಕೊಂಡು ಹೋಗ್ತಿದ್ದಾರೆ ಶಾಸಕರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಟ್ರಿಪ್ಗಳ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ, ಏನೋ ಅಧ್ಯಯನ ಮಾಡ್ತಾರಂತೆ. ಏನು ಅಧ್ಯಯನ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ತಿಳಿದುಕೊಂಡು ಬಂದು ಏನು ಕರ್ನಾಟಕ ಅಭಿವೃದ್ಧಿ ಮಾಡ್ತಾರೋ ಗೊತ್ತಿಲ್ಲ. ಅವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ ಕ್ಷೇತ್ರದ ಜನಗಳು ವೋಟ್ ಹಾಕಿ ಕಳಿಸಿದ್ದಾರೆ. ಆದರೆ ಇವರು ಮಾಡ್ತಾ ಇರೋದು ಎಂಜಾಯ್ಮೆಂಟು ಶಾಸಕರುಗಳಾಗಿ. ಅಲ್ಲ, ಭಾಳ ವಿವಾದ ಹುಟ್ಟಿಸಿತ್ತು. ಅಲ್ಲಿ ರೆಸಾರ್ಟ್ ರಾಜಕೀಯ ನಡೀತಾ ಇದೆ, ಇಲ್ಲಿ ಟ್ರಿಪ್ ರಾಜಕೀಯ ನಡೀತಾ ಇದೆ ಅಂಥೇಳಿ. ಈ CM ಕುರ್ಜಿ ಫೈಟ್ ಯಾವಾಗ ಸ್ಟಾರ್ಟ್ ಆಯಿತೋ ಒಂದಾದ್ಮೇಲೊಂದು ನಡೀತಾನೇ ಇದೆ. ಅದರಲ್ಲಿ ಇವಾಗ ಟ್ರಿಪ್ಗೆ ಪ್ಲ್ಯಾನ್ ಹಾಕಿದ್ದಾರೆ ಶಾಸಕರುಗಳು. ಫಾರಿನ್ ಟ್ರಿಪ್ಪು, ನ್ಯೂಜಿಲ್ಯಾಂಡು, ಆಸ್ಟ್ರೇಲಿಯಾ, ಫ್ಯಾಮಿಲಿ ಸಮೇತ. ಯಾರು ದುಡ್ಡಲ್ಲಿ ಹೋಗ್ತಾ ಇದ್ದೀರಿ? ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. R-Maxನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಯಾರ್ಯಾರು ಬರ್ತಿದ್ದಾರೆ, ಏನೇನಂತ, ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀವಿ. R-Max ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಎಕ್ಸ್ಕ್ಲೂಸಿವ್ ಇದು. ಏರ್ಪೋರ್ಟ್ನಲ್ಲಿ ಹೋಗ್ತಾ ಇದ್ದಾರೆ MLAಗಳು, ಮಾಧ್ಯಮಗಳ ಕಣ್ತಂಬಿಸಿ ಕೂಡ ಹೋಗ್ತಾ ಇದ್ದಾರಂತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾರ್ಯಾರು ಹೋಗಿದ್ದಾರೆ ಅಂತ. ಆದರೆ ಜಗಳೂರು ಶಾಸಕ ದೇವೇಂದ್ರಪ್ಪ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಸಿರುಗುಪ್ಪ ಶಾಸಕ ನಾಗರಾಜ್, ಹಂಪನಗೌಡ, ಬಾದರ್ಲಿ, ಎಚ್.ಡಿ. ತಮ್ಮಯ್ಯ, MLC ನಾಗರಾಜ್, ವಸಂತ್ ಕುಮಾರ್, ಹೀಗೆ ಇನ್ನಿತರ 20 ಶಾಸಕರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಹಿಂದೆ ಸರಿದಿದ್ದಾರೆ ಬಿಡಿ, ಹೈಕಮಾಂಡ್ಗೆ ಹೆದರ್ಕೊಂಡು ಅಂತ ಹೇಳಿ ಮಾತುಕತೆ ಇದೆ. ಹೈಕಮಾಂಡ್ ಹೆದರ್ಕೊಂಡು ಕೆಲವರು ಹೋಗ್ತಾ ಇಲ್ಲ ಅಂತ ಹೇಳಿ, ಇನ್ನು ಕೆಲವರು ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದ್ದೀವಿ ಅಂತ. ಯಾರು ದುಡ್ಡಲ್ಲಿ ಹೋಗ್ತಾ ಇದ್ದೀರಿ ನೀವು? ಸ್ಪಷ್ಟವಾದ ಸಂದೇಶ ಇಲ್ಲ ಯಾರು ದುಡ್ಡಲ್ಲಿ ಹೋಗ್ತಾ ಇದ್ದೀರಿ ಅಂತ. ಜನಗಳ ದುಡ್ಡಲ್ಲೇ ಹೋಗ್ತಾ ಇದ್ದೀರಿ ಅಂದರೆ ಹೋಗಿ ಏನು ಮಾಡ್ತೀರಿ ಅಲ್ಲಿ? ನಿಮ್ಮ ಫ್ಯಾಮಿಲಿ ಸಮೇತ ಎಂಜಾಯ್ಮೆಂಟ್ ಮಾಡೋಕ್ಕೆ ಕ್ಷೇತ್ರದ ನಿಮಗೆ ಕ್ಷೇತ್ರದಿಂದ ಗೆಲ್ಲಿಸಿ ಕಳಿಸಿರೋದಾ? ಎಷ್ಟು ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರಗಳು? ಅಲ್ಲಿ ಹೋಗ್ಬಿಟ್ಟು ಏನೋ ಅಧ್ಯಯನ ಮಾಡ್ಕೊಂಡು ಬರ್ತೀರಿ ಅಂತ ಹೇಳ್ತಾ ಇದ್ದೀರಿ. ಏನು ಅಧ್ಯಯನ ಮಾಡ್ಕೊಂಡು ಬರ್ತೀರಿ? ಅಧ್ಯಯನ ಮಾಡ್ಕೊಂಡು ಬಂದಿಲ್ಲ. ಕರ್ನಾಟಕದಲ್ಲಿ ಮಾಡುವಂಥದ್ದು ಏನಿದೆ ನಿಮಗಿಲ್ಲಿ? ಮಾಡಬೇಕಂದ್ರೂ ಕೂಡ ಖಜಾನೆ ಖಾಲಿಯಾಗಿದೆ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕಿಸ್ತಾ ಇದ್ದಾವೆ ಈ ಗ್ಯಾರಂಟಿ ಯೋಜನೆಗಳ ನಡುವೆ. ಇವೆಲ್ಲವನ್ನು ಇಟ್ಕೊಂಡು ನಮಗೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ CM ಕುರ್ಚಿ ಕಾದಾಟದಲ್ಲಿ ಈ ಥರ ಪ್ಲ್ಯಾನ್ ಮಾಡ್ಕೊಂತಿದ್ದೀರಿ ಅಂತ ಹೇಳಿದ್ರೆ ಜನಗಳಿಗೆ ಮತ್ತಿಷ್ಟು ಕುತೂಹಲ ಮೂಡಿಸೋದಿಲ್ಲ ಏನೇನ್ರಿ CM ಕುರ್ಚಿ ಬಗ್ಗೆ? ಹೇಳ್ತೀರಿ ದಿನಕ್ಕೊಬ್ಬೊಬ್ಬರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ, CM ಕುರ್ಚಿಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಅಂತ ಹೇಳ್ತೀರಿ. ಆದರೆ ಈ ಥರದ ಪ್ಲ್ಯಾನ್ ಮಾಡ್ಕೊಂಡಾಗ ಜನಗಳಿಗೆ ಗೊತ್ತಾಗಲ್ವಾ ನೀವೇನೇನು ಮಾಡ್ತಾ ಇದ್ದೀರಿ, ನಿಮ್ಮ ಒಳ ಜಗಳ ಏನೇನು ನಡೀತಾ ಇದೆ ಅಂತ ಹೇಳಿ? ಈ ಥರದ ಟ್ರಿಪ್ಗೆ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋಗಿ ಮಾಡೋದಾದರೂ ಏನು ಅಂತ ಹೇಳಿ ಜನಗಳ ದುಡ್ಡನ್ನು, ನಿಮ್ಮ ಜನಗಳ ಸಮಸ್ಯೆಯನ್ನು ನೋಡ್ರಿ ಅಂತ ಹೇಳಿದ್ರೆ ಜನಗಳ ಸಮಸ್ಯೆ ನೋಡ್ತಾ ಇಲ್ಲ. ಸಾಲು ಸಮಸ್ಯೆಗಳಿದ್ದಾವೆ. ಇಂಥ ಸಾಲು ಸಮಸ್ಯೆಗಳ ನಡುವೆ ಫಾರಿನ್ ಟ್ರಿಪ್ಗೆ ಹೊರಟಿದ್ದಾರೆ. ಅದರಲ್ಲೂ ಕೂಡ ಇವಾಗ ಏರ್ಪೋರ್ಟ್ನಿಂದ ಕೆಲವರು ಶಾಸಕರುಗಳು ಬೈಟನ್ನು ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ರಿಪ್ ಬಗ್ಗೆ. ನೋಡೋಣ ಬನ್ನಿ. ಇಲ್ಲ, ಇದು ಒಂದೇ ಕಾಂಗ್ರೆಸ್ ಬಣ. ನಾವು ಕಾಂಗ್ರೆಸ್ ಇಲ್ಲಿ ವೈಯಕ್ತಿಕ ಪ್ರವಾಸ ಇದು KPCC ಅಧ್ಯಕ್ಷ ಗಮನಕ್ಕೆ ತರೋ ಅವಶ್ಯಕತೆ ಇಲ್ಲ. ಅವರು ಕೇಳಿದ್ರೆ ಒಂದು ವೇಳೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಅವರು ನಮ್ಮನ್ನು ಕೇಳಿಲ್ಲ. ಗೊತ್ತಿಲ್ಲ, ನಮಗಂತೂ ಯಾರು ಸ್ಪಾನ್ಸರ್ ಮಾಡಿಲ್ಲ. ನಾವು ನಮ್ಮ ಸ್ವಂತ ದುಡ್ಡಿಂದ ಹೋಗ್ತಾ ಇದ್ದೀವಿ. ನಾವು 12 ಬಹಳ ದಿನ ಹೋಗ್ತಾ ಇದ್ವಿ. ನೀವು ತೋರಿಸಿಬಿಟ್ಟಿರಿ ಎಲ್ಲ ಎಲ್ಲಿಗೆ ಹೋಗ್ತು, ಯಾಕೆ ಅಲ್ಲ ನೀವೆಲ್ಲ ಮಾಧ್ಯಮ ಗೆಳೆಯರು ಎಲ್ಲರೂ ತೋರಿಸಿಬಿಟ್ಟಿರಿ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲ್ಯಾಂಡ್.
ಎರಡು ಕಂಟ್ರಿಗೆ ಹೊಂಟಿವ್ ದೇಶಗಳು. ಸರ್ ಹೈಕಮಾಂಡ್ ಅನುಮತಿ ಕೊಟ್ಟಿದೆಯಾ ಸರ್ ಪ್ರವಾಸದ ಬಗ್ಗೆ ಮಾಹಿತಿ AICC AICC ಅಧ್ಯಕ್ಷರು ಹೇಳಿದ್ದಾರೆ. ಅವ್ರವ್ರ ದರ್ಶನಗೆ ಅವ್ರು ಹೊಂಟಾರ ಅಂದ್ಮೇಲೆ ಏನಿದಿಲ್ಲ ಅಂತ ಅವರೇ ಹೇಳ್ತಾರೆ. ಮತ್ತೇನ್ ಹೇಳ್ಬೇಕು? ನೀವು ಯಾರು ಹೋಗ್ತಾ ಇದ್ರಿ? ನಾನು ವಸಂತ್ ಕುಮಾರ್, ಗಣೇಗೌಡರು ಮತ್ತು ಸದ್ದಲ್ ಬಸವರಾಜ್ 4 ಜನ. ನೀವೆಲ್ಲಿಗೆ ಹೋಗ್ತಾ ಇದ್ರಿ ಸರ್? ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್ ಅಂತ ಹೇಳಿ. ಅಲ್ಲೇ ಕಾರ್ಯಕ್ರಮ ಸರ್? ಅರೆ ನಾವು ಸ್ವಂತ ಖರ್ಚಲ್ಲಿ ಓದ್ತೀವ್ರಿ, ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡು ಸರ್ ಅಂದ್ರೆ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿಕೊಡ್ವಿ. ನಾವು 3-4 ತಿಂಗಳ ಹಿಂದೆನೆ ಮಾಡಿತ್ತಿದ್ದು. ಇದು ಯಾವ್ದು ರಾಜಕ್ಕೂ ಇದಕ್ಕೂ ಕಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಲಾಸ್ಟ್ ಮಸ್ಕಟ್ಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಯುರೋಪ್ ಕಂಟ್ರಿಗಳಿಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಅಮೆರಿಕಕ್ಕೆ ಹೋಗಿದ್ವಿ. ಬರ್ತು ನಮಸ್ಕಾರ. ಯಾಕೆದಲ್ಲ ನಮ್ ಖಾಸಗಿ ಪ್ರವಾಸ ಇದು. ಇಷ್ಟು 20ಕ್ಕೂ ಹೆಚ್ಚು ಜನ ಶಾಸಕರು ಒಂದೇ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇದು ಮೊದಲೇ ಫಿಕ್ಸ್ ಆಗಿತ್ತಲ್ಲ, ಇವಾಗ ಹೋಗ್ತಾರೆ? ಇಲ್ಲಪ್ಪ, ನಾವು ಬೆಳಗಾಂ ಅಧಿವೇಶನದಲ್ಲೇನೆ ಒಂದು ಪ್ರವಾಸ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಯಾರ್ಯಾರಿಗೆ ಇಷ್ಟ ಅವ್ರವ್ರು ಬಂದಿದ್ದಾರೆ. ಇದೇನು ಹೊಸ್ತೇನಲ್ಲ, ನಾವು ಯಾವಾಗ್ಲೂ ಹೋಗ್ತಾ ಇರ್ತೀವಿ. ಇದು ಈ ಸಲ ಈ ತರ ಹೊಸ್ತಾಗಿ ಸುದ್ದಿ ಆಗಿದೆ ಅಷ್ಟೇ. ನಾವು ಕುಟುಂಬ ಸಮೇತ ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಹೋಗ್ತಾನೆ ಇರ್ತೀನಿ. ನನಗೇನಿದೇನು ಹೊಸ್ತೇನಲ್ಲ. ಇಲ್ಲ, ಇದು ನಮ್ ಖಾಸಗಿ ಪ್ರವಾಸ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಯಾಕೆದಲ್ಲ ನಮ್ ಖಾಸಗಿ ಪ್ರವಾಸ ಇದು. ಇಷ್ಟು 20ಕ್ಕೂ ಹೆಚ್ಚು ಜನ ಶಾಸಕರು ಒಂದೇ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇದು ಮೊದಲೇ ಫಿಕ್ಸ್ ಆಗಿತ್ತಲ್ಲ, ಇವಾಗ ಹೋಗ್ತಾರೆ? ಇಲ್ಲಪ್ಪ, ನಾವು ಬೆಳಗಾಂ ಅಧಿವೇಶನದಲ್ಲೇನೆ ಒಂದು ಪ್ರವಾಸ ಹೋಗ್ಬೇಕು ಅಂತ